ಈ ಜಗತ್ತಲ್ಲಿ ಅವನಷ್ಟು ನಿನ್ನನ್ನ ಪ್ರೀತಿಸೋರು ಬೇರೆ ಯಾರು ಇಲ್ಲ. ಹೋಗು, ನಿನ್ ಪ್ರೀತಿನ ನೀನ್ ಪಡ್ಕೊಳ್ಬೋದು. ನಿನ್ ಜೀವನನ ನೀ ಸಂತೋಷವಾಗಿ ಬದುಕು. ಅವಳು ಬಂದ್ಲು. ಈ ಚೀಟಿನ ಬಾಗಲ್ ಸಂದಿಯಿಂದ ಆಚೆ ಕಡೆ ತೋರಿಸ್ತೀನಿ. ಅವಳದನ್ನ ನೋಡಿದ್ರೆ ನನ್ನ ಆಸೆನ ಈಡೇರಿಸ್ತಾಳೆ. ದೊಡಮ್ಮ, ನೀವೇನಾದ್ರೂ ಬಾಗಲ್ ಬಡದ್ರ? ನಾನಾ? ಇಲ್ವಲ್ಲ. ನನಗೇನ್ ಕಿವಿ ಮಂದಾಗಿದ್ಯಾ ಕೇಳಿಸ್ತಾ ಇರೋದಕ್ಕೆ? ಇಲ್ಲಮ್ಮ, ನಾನು ಎದ್ದಾಗಿಂದ ಇಲ್ಲೇ ಕೂತಿದ್ದೀನಿ. ಸುಳ್ಳು. ಇಲ್ಲ ಇಲ್ಲ, ನಾನು ಹೇಳ್ತಿರೋದು ನಿಜಾನೇ ದೇವಿ. ದೇವಿ, ನನಗೆ ಕೋಸಂಬರಿ, ಅಕ್ಕಿ ಪಾಯಸ, ಬೇಳೆ ತವೆ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಅಯ್ಯೋ ದೊಡಮ್ಮ, ಅದ್ ನಿಮ್ ಮೆನುಲೇ ಇಲ್ಲ ಅಲ್ವಾ? ಮತ್ ಹೇಗ್ ಆಸೆ ಪಡ್ತೀರಾ? ತಪ್ಪಲ್ವಾ ಅದು? ದೇವಿ, 8 ವರ್ಷದಿಂದ ಸಪ್ಪೆ ಊಟ ಮಾಡಿ ಮಾಡಿ ಬಾಯಿ ಸತ್ತೋದಂಗಾಗಿದೆ. ಸಾಯ್ಬೇಕು. ಸಪ್ಪೆ ಊಟ ಮಾಡಿ ಸಾಯ್ಬೇಕು ಅನ್ನೋದೇ ನಿಮ್ ಹಣೆ ಬರಹ. ಅದಕ್ಕೆ 8 ವರ್ಷದಿಂದ ಸಪ್ಪೆ ಊಟ ಹಾಕ್ತಾ ಇದೀನಿ ನಿಮ್ಗೆ. ದೊಡಮ್ಮ, ಉಪ್ಪು, ಹುಳಿ, ಖಾರ ಇವೆಲ್ಲ ಜಾಸ್ತಿ ಆದ್ರೆ ಮನುಷ್ಯನಲ್ಲಿ ಲೋಭ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲ ಹೆಚ್ಚಾಗುತ್ತೆ. ಮುಖ್ಯವಾಗಿ ಫೀಲಿಂಗ್ಸ್ ಬೆಳೆಯುತ್ತೆ. ಯಾರ ಹತ್ರನಾದ್ರೂ ಕಷ್ಟ ಸುಖ ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಅದಾಗ್ಬಾರ್ದಲ್ವಾ ನಿಮ್ ವಿಷಯದಲ್ಲಿ? ನೀವೊಬ್ಬ ಜೈಲ್ ಖೈದಿ ದೊಡಮ್ಮ. ನಾನ್ ನಿಮ್ ಪ್ರಾಣ ತೆಗೆಯೋವರೆಗೂ ನೀವು ಈ ಕಠಿಣ ಕಾರಾಗೃಹ ಶಿಕ್ಷೆನ ಅನುಭವಿಸ್ಲೇಬೇಕು. ಯಾಕಂದ್ರೆ ಅದು ನಿಮ್ ಗಂಡ ನಿಮಗ್ ಕೊಟ್ಟಿರೋ ಗಿಫ್ಟು. ದೇವಿ, ಇಡೀ ಮನೆ ಎಲ್ಲ ಇನ್ನೊಂದ್ಸಲಿ ಹುಡುಕಿದೀನಿ. ಆ ಸಂಜೀವ, ರಚನಾ, ಕೃಷ್ಣ, ಬಾಲ ಯಾರು ಮನೇಲಿ ಕಾಣ್ತಿಲ್ಲ. ನಾನ್ ಹೇಳಿದ್ನಲ್ವಮ್ಮ, ಅವ್ರು ಶೂಟಿಂಗ್ ಹೋಗಿದ್ದಾರೆ ಅಂತ. ನಮ್ಮ ಮಾತನ್ನ ಮೀರಿ ಶೂಟಿಂಗ್ ಹೋಗ್ತಾರೆ ಅಂದ್ರೆ ಎಷ್ಟು ಧೈರ್ಯ ಅವ್ರಿಗೆ. ಇಳ್ಸೋಣ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅವ್ರಿಗೆ ಹತ್ತಿರೋ ಪಿತ್ತನ ಇಳಿಸೋಣ. ಅಮ್ಮೋರೆ, ತಿಂಡಿ ಆದ್ಮೇಲೆ ಕರೀರಿ, ನಾನ್ ತಟ್ಟೆ ತಗೊಂಡೋಗ್ತೀನಿ. ಸರಿ. ರೂಪಿಣಿ, ಅಮ್ಮೋರೆ, ಆ ಡಸ್ಟ್ಬಿನ್ ತಗೊಂಬಾ ಇಲ್ಲಿ. ಮೇಡಮ್, ಸರ್, ಇದು ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ ಶಾಟ್. ನೀವು ಹೀರೋಯಿನ್ ಕಾರಲ್ಲಿ ಕೂತ್ಕೊಂಡು ಎಸ್ಕೇಪ್ ಆಗ್ತಾ ಇರ್ತೀರಾ. ಸಡನ್ ಆಗಿ ಅವ್ರ ತಾಯಿಯವರು ಫೋನಲ್ಲಿ ಮಾತಾಡ್ಕೊಂಡು ನಿಮ್ ಕಾರ್ ಗಡ್ಡ ಬಂದ್ಬಿಡ್ತಾರೆ. ನೀವು ಶಾಕ್ ಆಗಿ ಕಾರ್ ಬ್ರೇಕ್ ಆಗ್ತೀರಾ. ಆಗ ಹೀರೋಯಿನ್ ತಾಯಿಗೆ ಆಕ್ಸಿಡೆಂಟ್ ಆಗೋಯ್ತು ಅನ್ನೋ ತರ ಸೀನ್ ಬಿಲ್ಡಪ್ ಆಗುತ್ತೆ. ಓಕೆ ಸರ್?
ಓಕೆ ಮೇಡಮ್. ಓಕೆ ಬನ್ನಿ ಶಾರ್ಟ್ಗೆ ಹೋಗ್ಬಿಡೋಣ. ಓಕೆ ಮೇಡಮ್ ರೆಡಿ ಅಲ್ಲ? Ready. ಆಕ್ಷನ್. ಮೇಡಮ್ ಏನಾಯ್ತು? ಯಾಕೆ ಬ್ರೆತ್ಲೆಸ್ ಆಗಿದ್ದೀರಾ? ರಚನಾ ಏನಾಯ್ತು? ಏನಾಯ್ತು ರಚನಾ? ಏನಾಯ್ತಮ್ಮ? ಜೀವ ನಂಗೆ ಆಗ್ತಿಲ್ಲ ಅಲ್ಲಿ. ಪ್ಲೀಸ್ ನನ್ನ ಮನೆ ಕರ್ಕೊಂಡು ಹೋಗಿ. ರಿಲ್ಯಾಕ್ಸ್. ರಚು ನಿಂಗೇನೂ ಆಗಿಲ್ಲ. ಯುರ್ ಆಲ್ ರೈಟ್. ಪ್ಲೀಸ್ ನನ್ನ ಮನೆ ಕರ್ಕೊಂಡು ಹೋಗಿ. ಬೇಬಿ ಅಮ್ಮನೇ ಎತ್ಕೋ, ನಾವು ಮನೆಗೆ ಹೋಗೋಣ. ಈ ಶೂಟಿಂಗ್ ಎಲ್ಲ ಬೇಡ. ಹೇಯ್ ಏನೋ ಮುಖ ನೋಡ್ತಿದ್ಯಾ? ಎತ್ಕೊಳೋ. ಸರ್ 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 ದಯವಿಟ್ಟು ಹೋಗ್ಬೇಡಿ ಸರ್. ಇನ್ನೊಂದ್ ಸೀನ್ ಮುಗಿದೋದ್ರೆ ಈ ಸಿನಿಮಾನೇ ಮುಗಿದೋಗುತ್ತೆ. ಬೇಕಾದ್ರೆ ಡಾಕ್ಟರ್ನೇ ನಾನೇ ಕರೆಸ್ತೀನಿ. ಸರ್ ನನ್ನ ಕೆರಿಯರ್ ಈ ಸಿನಿಮಾ ಮೇಲೆ ಇದೆ ಸರ್. ದಯವಿಟ್ಟು ಏನಾದ್ರೂ ಆಗ್ಲಿ ಸರ್, ಆಮೇಲೆ ನೋಡ್ಕೊಳ್ಳೋಣ. ಈಗ ಹೋಗ್ಬೇಡಿ ಪ್ಲೀಸ್. ದಯವಿಟ್ಟು ಸರ್. ದಯವಿಟ್ಟು ಸರ್. ಗಾಬರಿ ಆಗ್ಬಿಡಿ. ಆಯ್ತು ಬರ್ಚ. ಒಂದೇ ನಿಮಿಷ ಬಂದ್ವಿ. ಕೃಷ್ಣ ಅಪ್ಪ ಅಮ್ಮನಿಗೆ ಸಮಾಧಾನ ಮಾಡಿ ಕರ್ಕೊ ಬರ್ತಾರೆ. ನಾವಿಲ್ಲೇ ಇರೋಣ. ಅದ್ಗೆ ಯಾರು ಕಾಲ್ ಮಾಡಿದ್ ನಿಮ್ಗೆ? ಅವತ್ ನೋಡಿದ್ರೆ ದೇವಸ್ಥಾನದಲ್ಲಿ ಯಾರ್ದೋ ಕಾಲಕ್ಕೆ ಬಿದ್ರಿ. ಇವತ್ ನೋಡಿದ್ರೆ ಯಾವ್ದೋ ಫೋನ್ ಬಂದಾಗಿದ್ದ ಒಂದೇ ಸಮನೆ ಚಡ್ಪಡಿಸ್ತಾ ಇದ್ದೀರಾ. ಭಯದಲ್ಲಿ ಒದ್ದಾಡ್ತಿದ್ದೀರಾ. ಯಾರು ಹೆದರ್ತಿದ್ದಾರೆ ಅದಕ್ಕೆ ನಿಮ್ಮನ್ನ? ಏನ್ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ? ಹೇಳಿ ಅದಕ್ಕೆ. ಅದೇನಿದ್ರು ನೋಡ್ಕೊಳ್ಳೋಣ. ಹಾಗೆಲ್ಲ ಏನೂ ಇಲ್ಲಪ್ಪ. ನೀನ್ ಸುಮ್ನೆ ಏನೋ ಊಹೆ ಮಾಡ್ಕೊಡ್ತಾ ಇದ್ಯಾ. ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ಅದಕ್ಕೆ ನಮ್ಮನ್ನ. ನಿಮ್ ರಿಯಾಕ್ಷನ್ ಯಾವಾಗ ಹೇಗಿರುತ್ತೆ ಅಂತ ಚೆನ್ನಾಗಿ ಗೊತ್ತು ನನಗೆ. ದಯವಿಟ್ಟು ಏನು ಮುಚ್ಚಿಡ್ಬೇಡಿ ಅದಕ್ಕೆ. ಹೇಳಿ. ಹೇಳಲೇಬೇಕು ಅದಕ್ಕೆ ನೀವೀಗ. ಏನು ಇಲ್ಲ ಅಂದ್ಮೇಲೂ ಯಾಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಟಾರ್ಚರ್ ಕೊಡ್ತಾ ಇದ್ಯಾ? ನನ್ನನ್ನ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ. ನನಗೆ ಯಾರಿಂದಲೂ ತೊಂದರೆ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ. ಬಿಡ ನನ್ನ ಮಗಳ ಕೈನ. ಎಷ್ಟು ಧೈರ್ಯ ನನ್ನ ಎದುರು ನನ್ನ ಮಗಳ ಕೈ ಹಿಡ್ಕೊಂಡಿದ್ಯಾ? ಬಿಡ. ನಾನು ಪ್ರೀತಿಸ್ತಾ ಇದ್ದೀನಿ. ಬಿಡ. ಇವನೇ ಸರ್, ಇವನೇ ಅಪ್ಪ ನೋಡಿ. ಎಲ್ಕೊಂಡೋಗಿ ಅವನನ್ನ. ನಡಿಯಾ. ಸರ್ ನಾವಿಬ್ರು ಪ್ರೀತಿಸ್ತಾ ಇದೀವಿ. ಒಬ್ಬರನ್ನ ಬಿಟ್ಟು ಒಬ್ರು ಬದುಕಕ್ಕಾಗಲ್ಲ. ನನ್ನ ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್, ನನ್ನ ಪ್ರೀತಮ್ನ ಬಿಟ್ಕೊಡಲ್ಲ ಸರ್. ಸರ್ ಪ್ಲೀಸ್ ಅಪ್ಪ ಹೇಳಪ್ಪ. ಹೆತ್ತ ತಂದೆ ತಾಯಿಗಿಂತ ನಿನ್ನೆ ಮುಖ ನೋಡಿ ಇವನು ದೊಡ್ಡವನಾಗ್ಬಿಟ್ನಾ ನಿನ್ಗೆ? ನಾನು ಇವನನ್ನ ಪ್ರೀತಿಸ್ತಾ ಇದ್ದೀನಮ್ಮ. ಬಿಟ್ಟು ನನಗೆ ಬದುಕಕ್ ಆಗಲ್ಲಮ್ಮ. ಪ್ಲೀಸ್ ಇನ್ಸ್ಪೆಕ್ಟ್ರೆ, ಏನ್ ನೋಡ್ತಾ ಇದ್ದೀರಾ? ಎಲ್ಕೊಂಡೋಗಿ ಅವನನ್ನ. ಹೇಯ್ ಬರ. ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಸರ್ ಅಪ್ಪ ಹೇಳಪ್ಪ ಪ್ಲೀಸ್. ಪ್ಲೀಸ್ ಸರ್. ಸರ್ ಸರ್ ಬಿಟ್ಬಿಡಿ ಸರ್. ಪ್ಲೀಸ್ ಸರ್, ಸರ್ ಪ್ಲೀಸ್ ಅಪ್ಪ ಪ್ಲೀಸ್ ಹೇಳಪ್ಪ. ಅಪ್ಪ ಪ್ಲೀಸ್ ಹೇಳಪ್ಪ. ಅಪ್ಪ ಪ್ಲೀಸ್ ಅಪ್ಪ. ನಾನು ನನ್ನ ಪ್ರೀತಿನ ಬಿಟ್ಟು ಬರಲ್ಲ ಸರ್. ಅಪ್ಪ ಪ್ಲೀಸ್ ಅಪ್ಪ. ಪ್ರೀತಮ್ ಅಪ್ಪ ಪ್ಲೀಸ್ ಅಪ್ಪ. ಪ್ಲೀಸ್ ಅಪ್ಪ ಪ್ರೀತಮ್. ಸರ್ ಪ್ರಿಯಾ ನನ್ನ ಪ್ರಾಣ ಸರ್. ಒಂದು ಅವಕಾಶ ಕೊಡಿ. ಅವಳು ನನ್ನ ಕಂಡ್ರಪ್ಪ ತರ ಕಾಪಾಡ್ಕೋತೀನಿ. ಹೇಯ್ ಪ್ರಿಯಾ
ಅಯ್ಯೋ ಅಪ್ಪ ಅಪ್ಪ ನಂಗೆ ನೀವು ಬೇಕು, ಪ್ರೀತಮು ಬೇಕು ಅಪ್ಪ. ನಿಮ್ಮಿಬ್ರಲ್ಲಿ ಒಬ್ರು ಇಲ್ಲ ಅಂದ್ರು ನಿಮ್ ಮಗಳು ಕಂಠದಲ್ಲಿ ಪ್ರಾಣ ಇರಲ್ಲ ಅಪ್ಪ. ಪ್ಲೀಸ್ ಪ್ಲೀಸ್ ಅಮ್ಮ ನೀನಾದ್ರೂ ಬೇಡ. ಈ ಜಗತ್ತಲ್ಲಿ ಅವನಷ್ಟು ನಿನ್ನನ್ನ ಪ್ರೀತಿಸೋರು ಬೇರೆ ಯಾರು ಇಲ್ಲ. ಹೋಗು, ನಿನ್ ಪ್ರೀತಿನ ನೀನ್ ಪಡ್ಕೊಳ್ಬೋ. ನಿನ್ ಜೀವನನ ನೀನ್ ಸಂತೋಷವಾಗಿ ಬದುಕು. Oh no! Cut it! Super, super, super! Fantastic! ಸಿನಿಮಾ ಮುಗಿಸ್ಕೊಟ್ಬಿಟ್ಟು ನನ್ನನ್ನ ನನ್ನ ಸಂಸಾರನ ಕಾಪಾಡ್ಬಿಟ್ರಿ ಸರ್. ನಾನಿರೋವರೆಗೂ ನಿಮ್ಮನ್ನ ಮರೆಯಲ್ಲ ಸರ್. ನನ್ನ ಫಸ್ಟ್ ಸಿನಿಮಾ ಮೇಡಮ್, ಎಲ್ಲಿ ಅರ್ಧಕ್ಕೆ ನಿಂತು ನನ್ನ ಭವಿಷ್ಯ ಮುಗಿದೋಗುತ್ತೆ ಅಂತ ಭಯ ಪಡ್ತಿದ್ದೆ. ಉಳಿಸ್ಬಿಟ್ರಿ ನನ್ನನ್ನ. ಹ್ಯಾಪಿನಾ ಸರ್ ನೀವು? ಹ್ಯಾಪಿ ಸರ್. ನಾನು ಹೇಳ್ತಾ ಇದೀನಿ ಕೇಳಿ, ಈ ಸಿನಿಮಾ ಜುಬ್ಲಿನೇ. ಥ್ಯಾಂಕ್ ಯು ಸರ್. ರಚನಾ ಮೇಡಮ್, ಯು ಆರ್ ಅ ಬ್ರಿಲಿಯಂಟ್ ಆರ್ಟಿಸ್ಟ್. ಕೆಲಸ ಮಾಡೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಹೇ ಥ್ಯಾಂಕ್ ಯು ರಂಜಿತ್. ನಾನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀನಿ. 200 ಕೋಟಿ ಬಜೆಟ್. ಹೀರೋಯಿನ್ ಆಗಿ ನೀವ್ ಯಾಕೆ ಮಾಡ್ತೀರಾ? ಸಾರಿ ರಂಜಿತ್, ನನಗೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇದೆ. ಇನ್ ಮುಂದಕ್ಕೆ ನಾನು ಆಕ್ಟ್ ಮಾಡಲ್ಲ. ನಿಮ್ ಹಸ್ಬೆಂಡ್ ನಿಮಗೆ ಆಕ್ಟ್ ಮಾಡಕ್ ಬಿಡಲ್ವಾ? ನಾಟ್ ಎಟ್ ಆಲ್. ನಾ ರಚನಾಂಗೆ ಯಾವ ಅಡೆತಡೆನೂ ಹಾಕಲ್ಲ. ಇವ್ರು ಆಕ್ಟ್ ಮಾಡಿದ್ರೆ ನನ್ನಷ್ಟು ಸಂತೋಷ ಪಡೋ ವ್ಯಕ್ತಿ ಯಾರೂ ಇಲ್ಲ. ಹೌದೌದು. ಅವತ್ತು ದೊಡ್ಡ ಮನ್ಸು. ನನಗೆ ಎಲ್ಲಾ ವಿಷಯದಲ್ಲೂ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಆದ್ರೆ ನನ್ಗೆ ಆಕ್ಟಿಂಗ್ ಇಷ್ಟ ಇಲ್ಲ. ಎನಿವೆ, ನಿಮ್ ನಿರ್ಧಾರ ಬದಲಾದ್ರೆ ದಯವಿಟ್ಟು ತಿಳಿಸಿ. ನಾವೆಲ್ಲ ಡಮ್ಮಿ ಹೀರೋಗಳು ಸರ್. ಪ್ರಾಣ ಉಳಿಸೋ ನಿಮ್ಮಂತವ್ರೆ ನಿಜವಾದ ಹೀರೋಗಳು. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸರ್. ಇಷ್ಟರಲ್ಲೇ ಸಕ್ಸಸ್ ಮೀಟಲ್ಲಿ ಸಿಗೋಣ. ಸಿ ಯು. ಬಾಯ್. ಸರಿ ಸರ್, ನಾವು ಹೋಗಿ ಬರ್ತೀವಿ.